ಅಯ್ಯೋ, ಇವ್ರ ಮನೆಗೆ ಬಂದು ಸಿಕ್ಕಾಕೊಂಡಲ್ಲ. ಚಂದ್ರು, ಏನು? ನಿಂಗೊಂದು ವಿಷಯ ಹೇಳದೆ ಮರ್ತಿದ್ದೆ. ಏನು? ಅಮ್ಮಂಗೆ ಡಿಕ್ಕಿ ಹೊಡೆದು ಬೀಳ್ಸಿದೆ ಹುಡುಗಿ. ಯಾ ನೀನು? ಮೇಡಮ್, ಅದು ಇವರು ನಮ್ಮೂರವ್ರೆ. ದೂರದ ನೆಂಟರು ಆಗಬೇಕು. ನಮ್ಮ ದೊಡ್ಡಪ್ಪನ ಸೊಸೆ ಮತ್ತೆ ಅವ್ರ ಮಗಳು ಈ ಊರಿಗೆ ಕೆಲಸ ಹುಡ್ಕೊಂಡು ಬಂದಿದ್ರು. ಹೇಗಿದ್ರು ಮನೇಲಿ ಕೆಲಸದವ್ರು ಕಮ್ಮಿ ಇದ್ರಲ್ಲ, ದೊಡ್ಡಮ್ಮವ್ರು ಹೇಳಿದ್ರು ಯಾರಾದ್ರೂ ಕೆಲಸದವ್ರು ಇದ್ರೆ ನೋಡು ಅಂತ. ಅದಕ್ಕೆ ಸೀದಾ ಮನೆಗೆ ಕರ್ಕೊಬಂದ್ಬಿಡೋದಾ? ನೀನ್ ಕರ್ಕೊಬಂದವನ್ನೆಲ್ಲ ಸೇರಿಸ್ಕೊಳಕ್ಕೆ ಇದನ್ ಧರ್ಮಛತ್ರನಾ? ನಾನೇ ಹೇಳಿದ್ದು. ಇನ್ನೇನು ಕೆಲಸ ಅವ್ರು ಮಾಡಲಿಲ್ಲ ಅಂದ್ರೆ ನೀ ಮಾಡ್ತೀಯಾ? ಅಕ್ಕ, ಒಂದೇ ಒಂದು ನಿಮಿಷ ಅಕ್ಕ, ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಈಗ ಕರೆಸ್ಬಿಡ್ತೀನಿ. ಮೇಡಮ್, ಕಾಲು ಉಳ್ಕಿದ್ಯಾ? ನಾನು ತೆಕ್ಕೊಡ್ಲಾ? ನೀನಾ? ಹರಳೆಣ್ಣೆ ಸಿಗ್ಬೋದಾ? ತುಂಬಾ ನೋವ್ತಿದ್ಯಾ? ಡಾಕ್ಟರ್ ಫೋನ್ ಮಾಡಿದ್ದೆ ಅಕ್ಕ. ಇನ್ನು 25 ನಿಮಿಷ ನಿನ್ನ ಕಣ್ಣು ಮುಂದೆ ಇರ್ತಾರೆ. ನಿನ್ನ ಕಾಲ ಮೇಲೆ ಟಕ ಟಕ ಅಂತ ವಾಸಿ ಮಾಡಾಕ್ತಾರೆ. ಸ್ವಲ್ಪ ತಡ್ಕೋ ಅಕ್ಕ. ಅಕ್ಕ, ಇದೇನಕ್ಕ ಆರಾಮಾಗಿ ನಿಂತ್ಬಿಟ್ಟಿದ್ಯಾ? ನಿನ್ ಕಾಲವೆಲ್ಲ ವಾಸಿ ಆಯ್ತಾ? ಏನೇನ್ ಹೆಸರು? ನನ್ನ ಹೆಸರು ಗೌರಿ. ಅವ್ರು ನಮ್ಮಮ್ಮ ಶ್ಯಾಮಲ. ನಾನು ಅರಮನೆಯಲ್ಲಿ ಮೇಡಮ್, ಇವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದೇ ಮನೇಲಿ ಇರ್ಬೋದಾ? ಅಕ್ಕ, ಇದಕ್ಕೆಲ್ಲ ನೀನು ಒಪ್ಕೋಬೇಡ ಅಕ್ಕ. ನೀನಿಲ್ಲೇ ಇರಬಹುದು. ಮನೆ ಕೆಲಸ ಎಲ್ಲ ನೋಡ್ಕೊ. ಗೌರಿ, ನೀವಿರೋ ಜಾಗ ತೋರಿಸ್ತೀನಿ. ಹೇಗೂ ಮೇಡಮ್ ಒಪ್ಕೊಂಡ್ರಲ್ಲ, ಬನ್ನಿ. ತುಂಬಾ ಥ್ಯಾಂಕ್ಸ್ ರೀ. ನೀವು ನನ್ನ ಪಾಲಿಗೆ ದೇವ್ರಾಗಿ ಬಂದ್ರಿ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ನೀವಂತೂ ನನ್ನ ಪಾಲಿಗೆ ತುಂಬಾ ಲಕ್ಕಿ ಕಣ್ರಿ. ಥ್ಯಾಂಕ್ಸ್. ಅಜ್ಜಿ, ಆಶೀರ್ವಾದ ಮಾಡಿ. ಒಳ್ಳೇದಾಗಲಮ್ಮ. ಗುರು, ಇಷ್ಟು ದಿನ ನಾನು ಅನಿಷ್ಟ ದರಿದ್ರ ಆಗಿದ್ದೆ. ಫಾರ್ ದಿ ಫಸ್ಟ್ ಟೈಮ್ ಯಾರೋ ಒಬ್ರು ನನ್ನ ಲೈಫಲ್ಲಿ ನನ್ನನ್ನ ಲಕ್ಕಿ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಆ ಹುಡುಗಿ ನಮ್ಮ ಮನೆಗೆ ಕಾಲಿಡ್ತಿದ್ದಾಗೆ ನಮ್ಮಮ್ಮ ನನ್ನ ಕೈ ಹಿಡ್ಕೊಂಡ್ರು. ಬೇಕಾದ್ರೆ ನೋಡ್ತಿರು, ಆ ಹುಡುಗಿ ನನ್ನ ಲೈಫಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡ್ತಾಳೆ. ಮ್ಯಾಜಿಕ್ ಏನ್ ಮಾಡ್ತಾಳು?
ಟ್ರ್ಯಾಜಿಕ್ ಮಾಡ್ತಾಳು, ಒಟ್ಟಿನಲ್ಲಿ ಹುಳುಕ್ ಮಾತ್ರ ಚೆನ್ನಾಗಿ ತೆಗಿತಾಳೆ. ತಗೋ. ಥ್ಯಾಂಕ್ ಯು ಕಣೆ. ಕಣೆ ನೀನು ಕೈಗೆ ಯಾರು ಈ ಥರ ಗಾಯ ಮಾಡ್ಕೊಳ್ತಾರಾ? ಇನ್ವೆಸ್ಟ್ಮೆಂಟ್. ಏನು? ಈ ಪ್ರಪಂಚದಲ್ಲಿ ಎಲ್ಲರೂ ಸ್ವಾರ್ಥಿಗಳು ಕಣೆ. ಏನಾದರೂ ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಬೇಕು. ಏನು ಪಡ್ಕೊಬೇಕೆ? ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ? ಇನ್ನೂ ಕಾಲ್ ಯಾಕೆ ಬಂದಿಲ್ಲ ಅಂತ. ನನ್ನಿಂದ ಹುಡುಗಿ ಕೈ ಏಟಾಯ್ತಲ್ಲ, ಏನು ಮಾಡಲಿ? 3, 2, 1. ಬಾಸ್ ಕಾಲ್ ಮಾಡ್ತಿದ್ದಾರೆ ಕಣೆ. ಹಲೋ, ಮಿಸ್ ಗೌತಮಿ, ಹೂ ಇಸ್ ದಿಸ್? ಅಭಿಮನ್ಯು. ಅಭಿಮನ್ಯು ಟೈಲರ್ ಶಾಪ್ ಅವರಾ? ಅಭಿಮನ್ಯು ವರ್ಧನ್, ನಿಮ್ಮ ಬಾಸ್. ಓ ಸಾರಿ ಸರ್, ನೀವು ಅಂತ ಗೊತ್ತಾಗಿಲ್ಲ. ಯಾಕಂದರೆ ನಿಮ್ಮ ನಂಬರ್ ನನ್ನ ಹತ್ರ ಇರಲಿಲ್ವಲ್ಲ. ನನ್ನ ನಂಬರ್ ಹೇಗೆ ಸಿಕ್ತು ಅಂತ ತಿಳ್ಕೊಬೋದಾ? ಮಿಸ್ ಗೌತಮಿ, ನೀವು ನಮ್ಮ ಏರ್ಲೈನ್ಸಲ್ಲಿ ವರ್ಕ್ ಮಾಡ್ತಿರೋ ಎಂಪ್ಲಾಯಿ. ನಿಮ್ಮ ನಂಬರ್ ತೊಗೊಳೋದು ತುಂಬ ದೊಡ್ಡ ಕೆಲಸ ಅಲ್ಲ. ಅದು ನಿಮ್ಮ ಕೈ ಏಟಾಯ್ತಲ್ಲ, ಸೊ ಹೇಗಿದ್ದೀರಾ ಅಂತ ತಿಳ್ಕೊಳಕ್ಕೆ ಕಾಲ್ ಮಾಡಿದೆ. ಐಮ್ ಓಕೆ ಸರ್. ಏನು ಮಾಡ್ತೀರಾ? ಐ ಮೀನ್, ಏನು ಸಮಾಚಾರ? ನೀವು ಏರ್ಲೈನ್ಸ್ ಕಂಪ್ನಿ ಓನರ್, ನಾನು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಸಾಮಾನ್ಯ ಏರ್ ಹೋಸ್ಟೆಸ್. ನಾವಿಬ್ಬರು ಮಾತಾಡೋದು ಏನಿರುತ್ತೆ ಸರ್? ರೈಟ್, ನೀವು ಹೇಳೋದು ಕರೆಕ್ಟೇ. ಆದರೆ ನನ್ನಿಂದ ನಿಮ್ಮ ಕೈ ಏಟಾಯ್ತಲ್ಲ, ಸೊ ಆ ಕನ್ಸರ್ನಿಂದ ಕಾಲ್ ಮಾಡಿದೆ. ಥ್ಯಾಂಕ್ ಯು ಫಾರ್ ಯೋರ್ ಕನ್ಸರ್ನ್ ಸರ್. ಬಾಯ್. ಬಾಸ್ ಕಾಲ್ನೇ ಕಟ್ ಮಾಡ್ದಿಯಲ್ಲೇ. ಒಳ್ಳೆ ಚಾನ್ಸು. ಇನ್ಕ್ರಿಮೆಂಟು, ಪ್ರಮೋಷನು ಏನು ಬೇಕಾದ್ರೂ ಕೇಳ್ಬೋದಾಗಿತ್ತಾ? ನಿಕ್ಕಿ, ಸ್ಮಾಲ್ ಟೌನ್ ಸ್ಮಾಲ್ ಥಿಂಕಿಂಗ್ನ ಬಿಡು. ನನಗೆ ಈ ಯಾವ ಪ್ರಮೋಷನು ಇನ್ಕ್ರಿಮೆಂಟು ಬೇಡ. ಮತ್ತಿನ್ನೇನು ಬೇಕು ನಿನಗೆ? ವಾಯುಪುತ್ರ ಏರ್ಲೈನ್ಸ್ಗೆ ಓನರ್ ಆಗಬೇಕು. ಆಮೇಲೆ ಆ ರಮಾದೇವಿ ಜಾಗದಲ್ಲಿ ನಾನಿರಬೇಕು. ಬನ್ನಿ, ಇದೇ ನೀವು ಇರಬೇಕಾಗಿರೋ ಜಾಗ. ಊಟ ತಿಂಡಿ ಎಲ್ಲ ಅಲ್ಲೇ ಆಗುತ್ತೆ. ನಿಮಗೆ ತಿಂಗಳಿಗೊಂದು 6,000 ರೂಪಾಯಿ ಸಂಬಳ ಕೊಡಿಸ್ತೀನಿ, ಸರಿನಾ? 6,000 ಅಂದರೆ ಇಬ್ಬರಿಂದ ಸೇರಿ 12,000. ಅಕ್ಕಂಗೆ ವಾರಕ್ಕೆ 15,000 ಹೇಗೆ ಕಳಿಸ್ಲಿ? ಬಿಡು, ಕೆಲಸ ಸಿಕ್ಕಿದ್ಯಲ್ಲ, ಹೇಗೂ ನೋಡ್ಕೊಳ್ಳೋಣ. ಗೌರಿ, ಏನು ಯೋಚನೆ ಮಾಡ್ತಿದ್ಯಾ? ಅದು ಏನೂ ಇಲ್ಲ. ಇಷ್ಟೊಂದು ಸಹಾಯ ಮಾಡ್ತಿದ್ದೀರಲ್ಲ, ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ. ಕೃತಜ್ಞತೆ ಹೇಳಬೇಕಾಗಿರೋದು ನನಗಲ್ಲ, ಪ್ರೀತಿಗೆ ಹೇಳಿದ್ರೆ ಸಾಕು. ನಾನು ನಿಮ್ಮನ್ನು ಏನಂತ ಕರೀಲಿ? ನಾನು ಹೇಗಿದ್ರು ಇವ್ರು ನನ್ನ ದೊಡ್ಡಪ್ಪನ ಸೊಸೆ, ನೀನು ಅವ್ರ ಮಗಳು ಅಂತ ಹೇಳಿದ್ದೀನಿ. ವರ್ಷೇಲಿ ನೀನು ನನಗೆ ಸೊಸೆ ಆಗಬೇಕು. ಅತ್ತೆ ಅಂತ ಕರೆದ್ಬಿಡ್ರಿ. ಸರಿ ಅತ್ತೆ. ಆಮೇಲೆ ಈ ಮನೆ ಮೇಡಮ್ ಇದ್ದಾರಲ್ಲ, ಅವ್ರ ಮುಂದೆ ಅತ್ತೆ ಅತ್ತೆ ಅಂತ ಕರ್ಕೊಂಡು ಓಡಾಡಬೇಡ. ಯಾಕೆಂದರೆ ಏನು ಇವಳು ಚಂದ್ರಿಕಾ ನೆಂಟರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಸರಿ, ನಾನು ನಿಮ್ಮನ್ನು ತಪ್ಕೋಬಹುದಾ? ಅಯ್ಯೋ, ಅದಕ್ಕೇನಂತೆ, ಬಾ. ಸರಿ ಸರಿ, ನೀವು ತುಂಬ ಸುಸ್ತಾಗಿದ್ದೀರಾ. ಇವತ್ತು ಕೆಲಸಕ್ಕೇನು ಬರೋದು ಬೇಡ, ನಾಳೆಯಿಂದ ಬಂದರೆ ಸಾಕು. ನಾಳೆಯಿಂದಲ್ಲ, ಇವತ್ತಿಂದನೇ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಓ ಸರಿ, ಹಾಗಿದ್ರೆ ನಿಮ್ಮ ಇಷ್ಟ. ನಾನು ಹೋಗಿರ್ತೀನಿ, ನೀವು ರೆಡಿಯಾಗಿ ಬನ್ನಿ. ನಿನ್ನೆ ಅರಮನೆಯಲ್ಲಿ ಖುಷಿಯಾಗಿದ್ದೆ, ಇವತ್ತು ಇಲ್ಲಿ. ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಬಂದಿದ್ಯಾ? ಅಪ್ಪ ಎಲ್ಲಿದ್ದಾರೋ, ಅಕ್ಕ ಎಲ್ಲಿದ್ದಾಳೋ? ಮತ್ತೆ ನಮ್ಮೆಲ್ಲರೂ ಒಟ್ಟಿಗೆ ಸೇರಿಸೋ ಜವಾಬ್ದಾರಿ ನಿಂದು ಆಯ್ತಾ? ಸರಿ, ನಾನು ಇವತ್ತು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು. ಅಮ್ಮ, ಆಯ್ತಾ? ಹೋಗೋಣ.
ಸ್ಯಾರಿ ಕಟ್ ಮಾಡ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಯೋಚನೆ ಮಾಡ್ತಾ ಇದೆಯಾ? ನಾನೇನು ಸೀರಿಯಲ್ ಕಿಲ್ಲರಾ? ಗುಡ್ ಜೋಕ್. ಅಲ್ಲ, ನಿನ್ನ ತಲೆಯಲ್ಲಿ ಅದೇನು ನೋಡ್ತಾ ಇದೆ ಅಲ್ವೇ? ಬಾಸ್ನ ಯಾಕಷ್ಟು ಇಗ್ನೋರ್ ಮಾಡ್ತಾ ಇದೆಯಾ? ಇಗ್ನೋರ್ ಮಾಡ್ತಿಲ್ಲ, ವೇಟ್ ಮಾಡಿಸ್ತಿದ್ದೀನಿ. ಎಲ್ಲನೂ ಈಸಿಯಾಗಿ ಸಿಕ್ಬಿಟ್ರೆ ಅದಕ್ಕೇನು ವ್ಯಾಲ್ಯೂ ಇರುತ್ತೆ ಹೇಳು? ಐ ಆಮ್ ಪ್ರೈಸ್ಲೆಸ್. ವೇಟ್ ಮಾಡ್ತಾನೆ, ಮಾಡಬೇಕು. ಹಲೋ ಗೌತಮಿ, ನಾನು ಕಣವ ಮಾತಾಡೋದು. ಹೇಳಿ ಅಪ್ಪಾಜಿ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಮಗ. ಗೌರಿ ಸಿಕ್ಕಿದ್ಲಾ? ಹಾಂ ಅಪ್ಪಾಜಿ, ಇಲ್ಲೇ ಇದ್ದಾರೆ. ಸರಿ ಕಣವ, ಆ ವಿಷಯನೆಲ್ಲ ಗೌರಿ ಬಂದು ನಿಂತಾವ್ ಹೇಳ್ತಾಳೆ. ಅವರಿಬ್ರು ಚೆನ್ನಾಗಿ ನೋಡ್ಕೊಳವ. ಅವಳಿಗೆ ನಿನ್ ಬಿಟ್ರೆ ಬೇರೆ ಯಾರು ಗತಿ ಇಲ್ಲ. ಹಾಂ ಅಪ್ಪಾಜಿ, ನಾನು ನೋಡ್ಕೊತೀನಿ. ಬ್ಲಡಿ ಬೆಕ್ಕರ್ಸ್ ಕಿತ್ತು ಕಿತ್ತು ತಿಂತಾರೆ. ಅಲ್ಲ ಕಣೆ, ಅಪ್ಪನ ಹತ್ರ ಯಾರು ಆ ಥರ ಮಾತಾಡ್ತಾರಾ? ನೀನು ಓದಿದ್ದು ಯಾವ ಸ್ಕೂಲ್ನಲ್ಲಿ? ಕಾನ್ವೆಂಟು. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್. ನೀನು ಏರ್ ಹೋಸ್ಟೆಸ್ ಕೋರ್ಸ್ಗೆ ಫೀಸ್ ಪೇ ಮಾಡಿದ್ಯಾರು? ನಮ್ಮಪ್ಪ. ನಮ್ಮಪ್ಪ ಮಾಡಿಲ್ಲ. ಸಾಕೋ ತಾಕತ್ತಿಲ್ಲ ಅಂದಮೇಲೆ ಯಾಕೆ ಜನ್ಮ ಕೊಡಬೇಕಿತ್ತು? ನನ್ನ ಜೀವನನ ನಾನು ನೋಡ್ಕೊಂಡಿದ್ದೀನಿ, ಅವ್ರ ಜೀವನನ ಅವ್ರು ನೋಡ್ಕೊಳ್ಳಿ. ನನಗೂ ನನ್ನ ತಂದೆ ತಾಯಿ ತಂಗಿಗೂ ಯಾವ ಸಂಬಂಧನೂ ಇಲ್ಲ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮೇಲ್ ಕಳ್ಸೋದಕ್ಕೆ ಹೇಳ್ತೇನೆ. ಶೋರ್. ಹೇಳಿ, ಏನು ಕೆಲಸ ಮಾಡಬೇಕು? ಗೌರಿ, ನೀನು ಪಾತ್ರೆಗಳೆಲ್ಲ ತೊಳ್ಕೊಂಬಿಡು. ನೀವು ಊಟಕ್ಕೆ ಟೈಮ್ ಆಯ್ತಲ್ವಾ, ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಸೋಫಾ ಟಿಪಾಯಿ ಅದ್ರ ಮೇಲೆಲ್ಲ ಧೂಳಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಹಾಂ ಅಮ್ಮ. ಗೌರಿ, ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಈ ಮನೇಲಿ ಕೆಲಸ ಮಾಡೋದು ಎಷ್ಟು ಕಷ್ಟನೋ ಕೆಲಸ ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ. ಈ ಮನೆ ಯಜಮಾನಿಗೆ ಮೂಗಿನ ಮೇಲೆ ಕೋಪ. ಅವ್ರಿಗೆ ಕೋಪ ಬರದೇ ಇರೋ ಥರ ನೋಡ್ಕೊಳ್ಳಿ. ಅಯ್ಯೋ, ನೀವು ತಲೆನೇ ಕೆಡಿಸ್ಕೋಬೇಡಿ. ಅವ್ರಿಗೆ ಎಷ್ಟೇ ಕೋಪ ಇದ್ರು ಚಟ್ ಅಂತ ಚಿಟ್ಕೆ ಹೊಡಿಯೋಷ್ಟರಲ್ಲಿ ಪಟ್ ಅಂತ ಅವ್ರ ಕೋಪನ ತಣ್ಣಗೆ ಮಾಡಿಬಿಡ್ತೀನಿ. ನನ್ನ ಬಗ್ಗೆ ನಿಮ್ಮ ಮಾರೈತಿ, ನೀನು ಏನು ಮಾಡೋದು ಬೇಡ. ನಾನು ಏನು ಹೇಳ್ತೀನೋ ಅಷ್ಟು ಮಾಡು ಸಾಕು. ಕೆಲಸ ಮಾಡೋದು ಬಿಟ್ಟು ಹರಟೆ ಹೊಡಿತಾ ನಿಂತಿದ್ದೀರಾ? ಮಾಡ್ತೀನಿ ರೀ ನಿಮಗೆ. ಅಮ್ಮ, ನೀವು ಬರ್ತಾ ಬರ್ತಾ ಈ ಮನೆ ಧರ್ಮಛತ್ರ ಆಗ್ತಿದೆ ಅಲ್ವಾ? ಅದೇನು ಹೇಳಬೇಕು ಅಂತಿದ್ಯೋ ಅದನ್ನು ನೇರವಾಗಿ ಹೇಳು. ಅಲ್ಲೋಡು, ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಇರ್ತಾರೆ. ನನಗ್ಯಾಕೋ ಬರ್ತಾ ಬರ್ತಾ ಈ ಮನೆ ಮೇಲೆ ನೀನು ಹಿಡಿತ ಕಡಿಮೆ ಆಗ್ತಿದೆಯೇನೋ ಅನ್ನಿಸ್ತಿದೆ. ನೀನೇನು ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ಅದೇನು ಬಾಯ್ಬಿಟ್ಟು ಮಾತಾಡು. ಅದು ಮೇಡಮ್, ನೀವು ಮೇಲೆ ಎದ್ದೇಳಿ ಟೀಪಾಯಿ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮಂಗೆ ಮಾತು ಬರಲ್ಲ. ಈ ಮನೇಲಿ ಬರೀ ಜೋಕರ್ಗಳೇ ತುಂಬಿಕೊಂಡಿದ್ದಾರೆ. ಮಾತು ಬರಲ್ಲ ಅಂದರೆ ಕೆಲಸಕ್ಕೆ ಯಾಕೆ ಬರಬೇಕು? ರಮಾ, ಕೆಲಸ ಮಾಡೋದಕ್ಕೆ ಮಾತು ಬರಬೇಕು ಅಂತ ಏನಿಲ್ಲ. ಸೋಮಾರಿತನ ಒಂದಿಲ್ಲದೆ ಇದ್ರೆ ಸಾಕು. ಅಂಥದ್ದೇನಾಯ್ತು ಅಂತ ಈ ರೀತಿ ಮಾತಾಡ್ತಾ ಇದೆಯರಮ್ಮ ನೀನು? ಮನೆ ಕೆಲಸದವ್ರನ್ನ ಸಪೋರ್ಟ್ ಮಾಡೋ ಬುದ್ಧಿ ಈ ಮನೇಲಿ 25 ವರ್ಷಗಳಿಂದ ನಡ್ಕೊಂಡು ಬಂದಿರೋ ಸಂಪ್ರದಾಯ ಅಲ್ವಾ? ಮೇಡಮ್, ಸಾರಿ, ಏನೋ ಗೊತ್ತಿಲ್ಲದೆ ಆಗೋಗಿದೆ. ಹೊಸಬ್ರಲ್ವಾ, ಇನ್ನೊಂದ್ಸಲ ಈ ಥರ ತಪ್ಪಾಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. 25 ವರ್ಷಗಳಿಂದ ಈ ಮನೇಲಿ ಹೇಗಿರಬೇಕು, ಹೇಗಿರಬಾರ್ದು ಅನ್ನೋ ಬುದ್ಧಿನ ನೀನೇ ಕಲ್ತಿಲ್ಲ. ಇನ್ನು ನೀನು ಇವ್ರಿಗೆ ಬುದ್ಧಿ ಹೇಳ್ಕೊಡ್ತೀಯಾ? ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ಮಾಡಿ. ಎಷ್ಟು ಕೊಬ್ಬಮ್ಮ ಅವ್ರಿಗೆ.
ಸುಮ್ಮನೆ ಇರಮ್ಮ ನೀನು. ಅಲ್ಲ ನಿನಗೆ ಮಾತು ಬರಲ್ಲ ಅಂತ ಹೇಳ್ಬಿಟ್ರು ಯಾರಾದರೂ ಹಂಗೆ ಹೇಳ್ತಾರ ಹೇಳು? ನಮ್ಮೂರಲ್ಲಿ ಒಬ್ಬರಾದ್ರೂ ಹಿಂಗೆ ಹೇಳಿದಾರ? ನಂಗೆ ಬಂದಿರೋ ಕೋಪಕ್ಕೆ. ಅಲ್ಲಮ್ಮ, ಅರಮನೆಯಲ್ಲಿ ಅಜ್ಜಿ ತಾತ ಒಂದಿನ ಆದರೂ ಈ ಥರ ಹೇಳಿದಾರ ಹೇಳು? ಅರಮನೆ ಎಷ್ಟು ದೊಡ್ಡದಿತ್ತೋ ಅವ್ರ ಮನಸ್ಸು ಅಷ್ಟೇ ದೊಡ್ಡದಿತ್ತು. ಅಮ್ಮ, ನಮಗೆ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾವು ಇರೋದೇ ಬೇಡ. ಎಲ್ಲಿಗೆ ಹೋಗೋದು ಅಂತ ಕೇಳ್ತಿದ್ಯಾ? ಅಕ್ಕ ಬೇರೆ ಮನೆ ಖಾಲಿ ಮಾಡಿದ್ದಾಳೆ. ಫೋನ್ ಮಾಡಿದ್ರೆ ಫೋನು ತೆಗಿತಿಲ್ಲ. ಅಮ್ಮ, ಅಕ್ಕನ ಕೊಬ್ಬು ಅಂತ ಹೇಳ್ತಿದ್ಯಾ? ಹಾಗೆಲ್ಲ ಹೇಳ್ಬೇಡಮ್ಮ. ಪಾಪ ಅವಳಿಗೇನು ತೊಂದರೆ ಇದೆಯೋ ಏನೋ. ಗೌರಿ, ಬೇಜಾರಾಯ್ತಾ? ಬೇಜಾರಾಗದೆ ಇರುತ್ತೆ ಅತ್ತೆ. ನಮ್ಮಮ್ಮ ಏನು ತಪ್ಪು ಮಾಡಿದ್ರು ಅಂತ ಬೈದ್ರು ಅವರು. ನಾವೇನು ಬಿಟ್ಟು ಬಿದ್ದಿದ್ದೀವ? ಸುಮ್ಮನೆ ಇರ್ಬೇಕಾ? ಸುಮ್ಮನಿರಮ್ಮ. ಈ ಮನೆಗಿಂತ 5 ಪಟ್ಟು ದೊಡ್ಡದು ನಮ್ಮ ಅರಮನೆ. ಆಳು ಕಾಳು ಎಲ್ಲರೂ ಇದ್ರು. ಒಂದಿನ ನಮ್ಮ ಅಜ್ಜಿ ತಾತ ಯಾರಿಗೂ ಈ ಥರ ಬೈದಿಲ್ಲ. ಗೌರಿ, ನಿಮ್ಗೆ ಅವಾಗ್ಲೇ ಹೇಳಿದ್ದೆ, ಈ ಮನೆ ಮೇಡಮ್ ಅವ್ರಿಗೆ ಮೂಗಿನ ಮೇಲೆ ಕೋಪ, ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿ ಅಂತ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಆಯ್ತಾ? ನಮಗ್ ಬಿಡಿ ಅತ್ತೆ, ನಿಮ್ಗೆ ಹಾಗೆ ಹೇಳ್ಬಿಟ್ರಲ್ಲ. ಅಲ್ಲ, ಎಷ್ಟು ವರ್ಷದಿಂದ ನೀವು ಈ ಮನೇಲಿ ಕೆಲಸ ಮಾಡ್ತಿದ್ದೀರಾ? 25 ವರ್ಷ ಆಯ್ತು. 25 ವರ್ಷನಾ? ಅಂದ್ರೆ ನೀವು ಈ ಮನೆ ಕೆಲಸದವ್ರಲ್ಲ, ಮನೆಯವ್ರೆ. ಅಲ್ಲ, ಮನೆಯವರು ಅಂದ್ಮೇಲೆ ಒಂದ್ ಸ್ವಲ್ಪನಾದ್ರೂ ಪ್ರೀತಿ ಬೇಡವಾ ಅತ್ತೆ? ಸರಿ, ಮಾತಾಡ್ತಾ ನಿಂತ್ಕೊಳ್ಳೋದು ಬೇಡ. ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ. ಬಾ ಗೌರಿ, ಬನ್ನಿಮ್ಮ. ಏನೋ ಮಾಡ್ತಾ ಇದೆಯಾ ಅಲ್ಲಿ? ಅದು ನಾನು ಸ್ವಲ್ಪ ಕೆಲಸ ಇದೆ, ಬಾ. ಬರ್ತೀರಾ ಇಲ್ವಾ? ಬಂದೆ ಬಾಸ್. ನಡಿ ಮತ್ತೆ. ಈ ಡ್ರೈವರ್ ವೆಂಕಿ ಇರ್ಬೇಕಾದ್ರೆ ತಲೆ ಕೆಡಿಸ್ಕೊಂತೀಯ? ಟ್ರಿಪ್ ಎಷ್ಟು ದಿನ ಅಂತೇಳು ಅಡ್ವಾನ್ಸ್ ಹಾಕ್ಸು, ನಾನು ಎಲ್ಲನೂ ಓಕೆ ಮಾಡ್ತೀನಿ. ಪಾಸ್ ಬಂದ್ಬಿಡು, ಆಮೇಲೆ ಮಾಡ್ತೀನಿ. ಏನೋ ಮಾಡ್ತಿದ್ದೆ ಅಲ್ಲಿ? ಅದೇನಿಲ್ಲಪ್ಪ, ಗೋಡೆ ಮೇಲೆ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಇತ್ತಾ? ವಾವ್, ಎಂತ ಬ್ಯೂಟಿಫುಲ್ ಪೇಂಟಿಂಗ್. ಯಾರು ಇದನ್ನ ಬಿಡಿಸಿದ್ದು ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ಓಹೋ ಸರಿ, ಏನು ಪೇಂಟಿಂಗ್ ಅದು? ಅದು ಹೌದಪ್ಪ, ಏನು ಕರೆದಿದ್ದು? ನಮ್ಮ ಗಾರ್ಡನ್ಗೆ ಪಾಟ್ಸ್ ತರಬೇಕಾಗಿತ್ತು, ನಡಿ ಹೋಗೋಣ. ಅಪ್ಪಂಗೆ ಯಾರೋ ಡ್ರೈವರು? ಓ, ರೂಲ್ಸ್ ಅಲ್ವಾ? ಅಪ್ಪನಿಗೆ ಮಗನೇ ಡ್ರೈವರು. ತಗೋ ಓಡ್ಸು. ಯೂನಿಫಾರ್ಮು ಕ್ಯಾಪ್ ಎಲ್ಲ ಎಲ್ಲಿ? ಲಾಂಡ್ರಿ ಕೊಟ್ಟಿದ್ದೀನಿ ಬಾಸ್. ಏಯ್ ಡ್ರೈವರ್, ಓಪನ್ ದ ಡೋರ್. ಮುಖ ಏನು ನೋಡ್ತೀಯಮ್ಮ? ಡೋರ್ ಓಪನ್ ಮಾಡು. ಬನ್ನಿ ಸರ್, ಬನ್ನಿ. ಡ್ರೈವರ್ ಆದರೆ ಸಾಲದು, ಕಾರ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಓಕೆ ಹ್ಯಾಪಿ ಬಾಸ್. ಥ್ಯಾಂಕ್ ಯು. ಹೊರಡೋಣ? ಓ, ಬೆಳಿಗ್ಗೆ ನೋಡಿದ್ರೆ ಈ ಮನೆ ಓನರ್ ಥರ ಬಿಲ್ಡಪ್ ಕೊಟ್ಟ. ಈಗ ನೋಡಿದ್ರೆ ಡ್ರೈವರ್. ಬರಲಿ ಅವನು, ಮಾಡ್ತೀನಿ. ಹಾಲು ಕೊಡ್ಲಾ? ಬೇಡ, ಬೇಕು ಅಂದರೆ ನಾನೇ ಕೇಳ್ತೀನಿ. ಏನ್ ಮಾಡ್ತಿದ್ದೀರಾ? ಹಾಲು ಕಾಯಿಸ್ತಾ ಇದ್ದೀನಿ. ಈ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಥರ. ಮೇಡಮ್ ಅವ್ರಿಗೆ ಹಾಲು ತಣ್ಣಗಿರಬೇಕು, ಅದೇ ಅಭಿಮನ್ಯು ಅವ್ರಿಗೆ ಹಾಲು ಬಿಸಿಯಾಗಿರಬೇಕು, ಚಿಟಿಕೆ ಅರಿಶಿನ ಹಾಕಿ ಕೊಡಬೇಕು. ಆಮೇಲೆ ಇನ್ನೊಂದು ನೆನ್ಪಿಟ್ಕೋ, ಅಭಿಮನ್ಯು ಅವ್ರಿಗೆ ನೀನು ಹಾಲು ಕೊಡಲಿ ಅಥವಾ ಕಾಫಿ ಕೊಡಲಿ, ಸಕ್ಕರೆ ಮಾತ್ರ ಮುಟ್ಟಿಸ್ಲೇಬಾರ್ದು, ಗೊತ್ತಾಯ್ತಾ? ಈ ಮನೇಲಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ? ಗೌರಿ, ನಂಗೊಂದು ಸಹಾಯ ಮಾಡ್ತೀಯಾ? ಸಹಾಯನ? ಪಟ್ಟಂತ ಹೇಳಿ ತಟ್ಟಂತ ಮಾಡ್ಬಿಡ್ತೀನಿ. ಅಭಿಮನ್ಯು ಅವ್ರ ರೂಮ್ಗೆ ಹೋಗಿ ಈ ಹಾಲು ಕೊಟ್ಬಿಟ್ಟು ಬರ್ತೀಯಾ? ಅವ್ರಿಗೆ ಹಾಲು ಕುಡ್ದಿಲ್ಲ ಅಂದ್ರೆ ರಾತ್ರಿ ನಿದ್ದೆನೇ ಬರಲ್ವೇ? ಅಯ್ಯೋ, ಆಯಪ್ಪನ ರೂಮ್ಗೆ ನಾನು ಹೋಗ್ಬೇಕಾ? ಬೇಕಂದ್ರೆ ಕತ್ಲಾದ್ಮೇಲೆ ಕಾಡಿಗೆ ಹೋಗಿದ್ ಬಾನಿ ಹೋಗ್ತೀನಿ.
ಬಾರ್ಡರ್ಗೆ ಹೋಗಿ ಯುದ್ಧ ಮಾಡ್ಬಾನಿ ಮಾಡ್ತೀನಿ. ನಾನಾ ಯಪ್ಪನ ರೂಮಿಗೆ ಹೋಗಲ್ಲ. ಸರಿ ಬಿಡು, ನಾನೇ ಕೊಟ್ಬಿಟ್ಟು ಬರ್ತೀನಿ. ನಿಮ್ಮನ್ನು ಏನೋ ಒಂದು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಹೇಳು. ನೀವು ನನ್ನ ತಾಯಿ ಥರ. ಯಾರೇನೇ ಅಂದರೂ ಬೇಜಾರು ಮಾಡ್ಕೊಳ್ಳಲ್ಲ, ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀರ. ನಿಮ್ಮದು ತಾಯಿ ಹೃದಯ. ಚಿಕ್ಕ ಯಜಮಾನ್ರೆ, ಹಾಲು. ನಾನೇನಾದ್ರು ಕೇಳಿದ್ನಾ? ನೀವು ಕೇಳಿಲ್ಲ, ಆದರೆ ನಿಮಗೆ ಹಾಲು ಕುಡಿದೆ ರಾತ್ರಿ ನಿದ್ದೆ ಬರಲ್ವಲ್ಲ, ಅದಕ್ಕೆ ತೊಗೊಂಡು. ನೋಡಿ, ಸುಮ್ಮನೆ ಡ್ರಾಮಾ ಮಾಡಬೇಡಿ. ನನಗೇನು ಬೇಕು ಏನು ಬೇಡ ಅಂತ ಡಿಸೈಡ್ ಮಾಡೋದಕ್ಕೆ ನೀವು ಯಾರು? ನೀವೇ ನನ್ನ ಮಾಮ. ಅದು ನೋಡಿ, ಸಣ್ಣ ವಯಸ್ಸಲ್ಲಿ ನನಗೇನು ಅರ್ಥ ಆಗ್ತಿರ್ಲಿಲ್ಲ, ಆದರೆ ಈಗ ಎಲ್ಲದೂ ಅರ್ಥ ಆಗುತ್ತೆ. ಮಾಮಿಗೆ ನಿಮ್ಮ ಮೇಲೆ ಏನು ಪ್ರೀತಿ ಇದೆಯೋ ನಂಗೆ ಗೊತ್ತಿಲ್ಲ, ಅದಕ್ಕೆ ಇನ್ನೂ ನಿಮ್ಮನ್ನ ಈ ಮನೇಲಿ ಇಟ್ಕೊಂಡಿದ್ದಾರೆ. ಒಂದು ವೇಳೆ ನಾನು ಏನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡಿ, ಆಮೇಲೆ ಕೋಪದಲ್ಲಿ ಇನ್ನೇನಾದರೂ ಹೇಳ್ಬಿಡ್ತೀನಿ. ಹೊಟ್ಟೋಗಿ. ಹಾಲು ಬೇಡ ಅಂತ ಹೇಳಿದ್ನಲ್ಲ, ಹೊಟ್ಟೋಗಿ. ಚಂದ್ರಿಕಾ ಚಂದ್ರಿಕಾ ಚಂದ್ರಿಕಾ, ಪಾಪ ಅಭಿ ನಿನಗೆ ತುಂಬ ಅವಮಾನ ಮಾಡಿಬಿಟ್ಟ ಅಲ್ಲ? ಹಾಗೇನಿಲ್ಲ ಮೇಡಮ್. ನೀನು ನನಗೆ ಇಷ್ಟು ದೊಡ್ಡ ದ್ರೋಹ ಮಾಡಿದ್ರು ನೀನಿನ್ನ ಈ ಮನೇಲೇ ಇರೋದಕ್ಕೆ ಯಾಕೆ ಬಿಟ್ಟೆ ಅಂತ ಈಗ ನಿನಗೆ ಅರ್ಥ ಆಗಿರಬೇಕಲ್ಲ? ಯಾವತ್ತೂ ಅರ್ಥ ಆಗಿದೆ ಮೇಡಮ್. ಅಭಿ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ದ ಅಲ್ವಾ? ಹೇಳಿದ್ರು. ಅವ್ರು ಹೇಳಿದ್ರು ಅಂತ ನಾನೇನು ಮನೆ ಬಿಟ್ಟು ಹೋಗಲ್ಲ. ನಾನು ಮನೆ ಬಿಟ್ಟು ಹೋದರೆ ನೀವೇನು ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಮ್. ಹಾಲು ಕುಡಿದು ನೆಮ್ಮದಿಯಾಗಿ ಮಲ್ಕೊ ಹೋಗು.